ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕುಚು ಮಾತುಗಳನ್ನು ಶುರು ಮಾಡಿದ್ದಾರೆ. ಕುಚು ಗೆಳೆತನ ನಿಮಗೆ ಗೊತ್ತಿರಬೇಕು. ಸೊ ಮೋದಿ ಮತ್ತು ಟ್ರಂಪ್ ನಡುವೆ ಒಂದು ಕಾಲದಲ್ಲಿದ್ದಂತಹ ಕುಚು ಗೆಳೆತನ ಮತ್ತೆ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇದಕ್ಕೆ ನಾಂದಿ ಹಾಡಿದ್ದು ಸ್ವತಃ ಡೊನಾಲ್ಡ್ ಟ್ರಂಪ್. ಅಷ್ಟೊಂದು ಎಗರಾಡಿ, ಅಷ್ಟೊಂದು ಕೂಗಾಡಿ ಭಾರತವನ್ನು ಒಂದು ಡೆಡ್ ಎಕಾನಮಿ ಅಂತ ಕರೆದಂತಹ ಡೊನಾಲ್ಡ್ ಟ್ರಂಪ್ ಇವತ್ತು ಇಂಡಿಯಾ ಈಸ್ ಎ ಗ್ರೇಟ್ ನೇಷನ್ ಅಂತ ಹೇಳುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ಅವರ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಹೊಸದಾದಂಥ ಒಂದು ಪ್ರಯತ್ನ ಡೊನಾಲ್ಡ್ ಟ್ರಂಪ್ರಿಂದ. ಇದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಕೂಡ ಒಂದು ಕ್ಷಣವೂ ವೇಸ್ಟ್ ಮಾಡದೆ ಆ ಒಂದು ಪೋಸ್ಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಹೌದು, ಭಾರತ ಮತ್ತು ಅಮೆರಿಕ ಅತ್ಯುತ್ತಮ ಸಹಜವಾದ ಸ್ನೇಹಿತರು. ಎರಡೂ ದೇಶಗಳು ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ, ಆ ವಿಚಾರದಲ್ಲಿ ನೆಗೋಸಿಯೇಟ್ ಮಾಡೋದಕ್ಕೆ ಕಾತರದಿಂದ ಕಾಯ್ತಿದ್ದೀವಿ. ಒಂದು ಒಳ್ಳೆಯ ಒಪ್ಪಂದವನ್ನು ನಾವು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಮೋದಿ ಕೂಡ ಹೇಳಿದ್ದಾರೆ. ಅಂದರೆ ಮೋದಿ ಮತ್ತು ಟ್ರಂಪ್ ಕುಚು ಗೆಳೆತನ ಮತ್ತೆ ಶುರುವಾಗ್ತಾ ಇದೆಯಾ? ಸೊ ಇದಕ್ಕೆಲ್ಲ ಕಾರಣವಾದಂಥ ಆ ಟ್ವೀಟ್ ಯಾವುದು ಅಂದರೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಕಿರುವಂಥ ಒಂದು ಪೋಸ್ಟ್. ಸೊ ಆ ಪೋಸ್ಟ್ನಲ್ಲಿ ಇವತ್ತು ಅವ್ರು ಏನು ಹೇಳ್ತಾರೆ ನಾನು ಹೇಳ್ತೀನಿ ನೋಡಿ. ಐ ಆಮ್ ಪ್ಲೀಸ್ಡ್ ಟು ಅನೌನ್ಸ್ ದಟ್ ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆರ್ ಕಂಟಿನ್ಯೂಯಿಂಗ್ ನೆಗೋಸಿಯೇಷನ್ಸ್ ಟು ಅಡ್ರೆಸ್ ದ ಟ್ರೇಡ್ ಬ್ಯಾರಿಯರ್ಸ್ ಬಿಟ್ವೀನ್ our two nations. I look forward to speaking with my very good friend, Prime Minister Modi, in the upcoming weeks. I feel certain that there will be no difficulty in coming to successful conclusion for both of our great nations. ಭಾರತ ಮತ್ತು ಅಮೆರಿಕ ವಾಣಿಜ್ಯ ಒಪ್ಪಂದಗಳ ಮಾತುಕತೆಯನ್ನು ನಡೆಸೋದಕ್ಕೆ ಉತ್ಸುಕವಾಗಿವೆ. ನಾನು ಕೂಡ ಪ್ರಧಾನಿ ಮೋದಿಯ ಜೊತೆ ಮಾತನಾಡೋದಕ್ಕೆ ಉತ್ಸುಕನಾಗಿದ್ದೇನೆ. ಯಾಕಂದರೆ ಮೋದಿ ಈಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೈನ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮೋದಿಯವ್ರ ಜೊತೆ ಮಾತಾಡ್ತೇನೆ ಸದ್ಯದಲ್ಲೇ. ಸೊ ಭಾರತ ಮತ್ತು ಅಮೆರಿಕ ನಡುವೆ ವಾಣಿಜ್ಯ ಒಪ್ಪಂದವೊಂದು ಫೈನಲೈಸ್ ಆಗೋದಕ್ಕೆ ಇನ್ನು ಮುಂದೆ ಯಾವುದೇ ಕಷ್ಟ ಆಗೋದಿಲ್ಲ, ಯಾವುದೇ ಡಿಫಿಕಲ್ಟಿ ಇರೋದಿಲ್ಲ, ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಏನು ಟ್ವೀಟ್ ಮಾಡಿದ್ರು? ಇಂಡಿಯಾ ಆ್ಯಂಡ್ US ಆರ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ನ್ಯಾಚುರಲ್ ಪಾರ್ಟ್ನರ್ಸ್. ಐ ಆಮ್ ಕಾನ್ಫಿಡೆಂಟ್ ದಟ್ ಅವರ್ ಟ್ರೇಡ್ ನೆಗೋಸಿಯೇಷನ್ಸ್ ವಿಲ್ ಪೇವ್ ದಿ ವೇ ಫಾರ್ ಅನ್ಲಾಕಿಂಗ್ ದಿ ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಆಫ್ ದಿ India-US ಪಾರ್ಟ್ನರ್ಶಿಪ್. ಅವರ್ ಟೀಮ್ಸ್ ಆರ್ ವರ್ಕಿಂಗ್ ಟು ಕನ್ಕ್ಲೂಡ್ ದೀಸ್ ಡಿಸ್ಕಷನ್ಸ್ ಅಟ್ ದಿ ಅರ್ಲಿಯಸ್ಟ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಸ್ಪೀಕಿಂಗ್ ವಿತ್ ಪ್ರೆಸಿಡೆಂಟ್ ಟ್ರಂಪ್. ವಿ ವಿಲ್ ವರ್ಕ್ ಟುಗೆದರ್ ಟು ಸೆಕ್ಯೂರ್ ಎ ಬ್ರೈಟರ್, ಮೋರ್ ಪ್ರಾಸ್ಪರಸ್ ಫ್ಯೂಚರ್ ಫಾರ್ ಬೋತ್ ಅವರ್ ಪೀಪಲ್. ಹೌದು, ಭಾರತ ಮತ್ತು ಅಮೆರಿಕ ಸಹಜ ಸ್ನೇಹಿತ ರಾಷ್ಟ್ರಗಳು ಅನ್ನುವಂಥ ಮಾತನ್ನು ಮೋದಿ ಹೇಳ್ತಾರೆ. ಜೊತೆಗೆ ಎರಡೂ ದೇಶಗಳ ನಡುವೆ ಇರುವಂತಹ ಅಪರಿಮಿತ ವಾಣಿಜ್ಯ ಅವಕಾಶಗಳನ್ನು ಬಳಸಿಕೊಳ್ಳೋದಕ್ಕೆ ಎರಡೂ ದೇಶಗಳ ಅಧಿಕಾರಿಗಳು ಈಗಾಗಲೇ ಶ್ರಮವನ್ನು ಹಾಕ್ತಾ ಇದ್ದಾರೆ, ಆ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ನಾನೂ ಸಹ ಟ್ರಂಪ್ ಅವ್ರ ಜೊತೆ ಮಾತಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೇನೆ. ಎರಡೂ ದೇಶಗಳ ನಡುವಣ, ಎರಡೂ ದೇಶಗಳ ಜನರ ಅನುಕೂಲಕ್ಕಾಗಿ ಒಂದು ಅತ್ಯುತ್ತಮವಾದ ಒಪ್ಪಂದ ಸದ್ಯದಲ್ಲೇ ಏರ್ಪಡುತ್ತೆ ಅನ್ನುವಂಥ ವಿಶ್ವಾಸ ನನ್ನಲ್ಲೂ ಇದೆ ಅಂತ ಮೋದಿ ಹೇಳ್ತಾರೆ. ಸ್ನೇಹಿತರೆ, ಇದೆಲ್ಲ ಸಾಧ್ಯವಾಗಿದ್ದು ಅವತ್ತು ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ. ಅಷ್ಟು ದಿನ ಭಾರತದ ವಿರುದ್ಧ ಕೆಂಡ ಕಾರ್ತಿದ್ದಂತಹ ಮೋದಿ ಏಕದಮ್ ಯೂ ಟರ್ನ್ ಹೊಡೆದು ಒಂದು ಬೈಟ್ ಕೊಟ್ಟರು, ಒಂದು ಹೇಳಿಕೆಯನ್ನು ಕೊಟ್ಟರು. ಟ್ರಂಪ್ ಏನು, ಮೋದಿ ಈಸ್ ಗ್ರೇಟ್, ನಾವು ಭಾರತದ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಿದ್ಧರಿದ್ದೇವೆ, ನಾವು ಭಾರತವನ್ನು ಚೀನಾಗಾಗಿ ಕಳ್ಕೊಂಡಿದ್ದೀವಿ ಅಂತ ನಮಗೇನು ಅನ್ನಿಸ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಈ ಕುರಿತು ಮಾತುಕತೆ ನಡೆಯುತ್ತೆ ಅಂತ ಮೊದಲ ಬಾರಿಗೆ ಟ್ರಂಪ್ ಯಾವಾಗ ಆ ಹೇಳಿಕೆಯನ್ನು ನೀಡಿದರೋ ಅದಾದ ನಂತರದಲ್ಲಿ ಎಲ್ಲವೂ ಬದಲಾಯಿತು. ಅದಾದ ನಂತರದಲ್ಲಿ ಅದೇ ಕ್ಷಣದಿಂದ ಸ್ನೇಹಿತರೆ ಇಲ್ಲಿಯವರೆಗೆ ಬ್ಯಾಕ್ ಡೋರ್ನಲ್ಲಿ ನೂರಾರು ಟೆಲಿಫೋನ್ ಕರೆಗಳು ಎಕ್ಸ್ಚೇಂಜ್ ಆಗಿವೆ ಎರಡೂ ದೇಶಗಳ ಅಧಿಕಾರಿಗಳ ಮಧ್ಯೆ. ನೂರಾರು, ದಿನವಿಡೀ ಬೆಳಗ್ಗೆಯಿಂದ ರಾತ್ರಿಯವರೆಗೆ. ಇಲ್ಲಿ ರಾತ್ರಿ ಆದರೆ ಅಲ್ಲಿ ಬೆಳಕು, ಅಲ್ಲಿ ಬೆಳಕಾದರೆ ಇಲ್ಲಿ ರಾತ್ರಿ. ಆ ಹಗಲು ರಾತ್ರಿ ಅನ್ನೋದೇ
ಹತ್ತಾರು ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡು ಅಕ್ರಾಸ್ ದಿ ಟೇಬಲ್ ಮಾತುಕತೆಯನ್ನು ನಡೆಸಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಈ ವಿಚಾರವನ್ನು ಹೇಳಿದ್ದಾರೆ. ಎಸ್, ನಿಮ್ಮ ಮಾತಿನ ಪ್ರಕಾರವೇ ನಾವು ಮಾತುಕತೆಗೆ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಮೋದಿಯವ್ರ ಜೊತೆ ನೀವು ಮಾತಾಡಬಹುದು ಅನ್ನುವಂಥ ಒಂದು ಗ್ರೀನ್ ಸಿಗ್ನಲನ್ನು ಸಹ ಅಧಿಕಾರಿಗಳು ಟ್ರಂಪ್ಗೆ ಕೊಟ್ಟ ನಂತರದಲ್ಲಿ ಟ್ರಂಪ್ ಇವತ್ತು ಈ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ವೀಟನ್ನು ಹಾಕಿದ್ದಾರೆ. ಸೆಪ್ಟೆಂಬರ್ 6ರ ಆ ಹೇಳಿಕೆ ಏನು ಟ್ರಂಪ್ ಉಲ್ಟಾ ಹೊಡೆದ್ರಲ್ಲ, ಅದಕ್ಕೆ ಕಾರಣ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಟೂಲ್ ಕಿಟ್ ಯಾವಾಗ ಫೇಲ್ ಆಯಿತು ಆವಾಗ ಡೀಪ್ ಸ್ಟೇಟ್ ಮೀಡಿಯಾ ಟ್ರಂಪ್ಗೆ ಸಲಹೆಯನ್ನು ಕೊಡ್ತು. ಯಾಕೋ ಏನು ನಮ್ಮ ಪ್ಲ್ಯಾನ್ಗಳೇನು ಎಡವಟ್ಟಾಗ್ತಾ ಇದೆ, ನೀವು ನಿಮ್ಮ ಮಾತುಕತೆಯನ್ನು ಮುಂದುವರಿಸ್ಬೋದು ಭಾರತದ ಜೊತೆ ಅಂತ. ಅದಕ್ಕೆ ಪೂರಕವಾಗಿ ನಿನ್ನೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿ ರಾಧಾಕೃಷ್ಣನ್ ತಮಗೆ ಬರಬೇಕಾದ ಮತಕ್ಕಿಂತಲೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದುಬಿಟ್ಟಿದ್ದಾರೆ. ಸೊ ಇದೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತೆ ಅಂತ ಇದೇ ಡೀಪ್ ಸ್ಟೇಟ್ ಏನೋ ಒಂದು ಪ್ರಯತ್ನವನ್ನು ಮಾಡಿತ್ತು, ಅದು ಯಾವುದೂ ಆಗಲಿಲ್ಲ. ಸೊ ಹಾಗಾಗಿ ಆ ಟೂಲ್ ಕಿಟ್ ಒಂದು ಫೇಲ್ ಆಗಿದ್ದು ಇಷ್ಟೆಲ್ಲ ಟ್ರಂಪ್ ಯೂ ಟರ್ನ್ಗೆ ಕಾರಣ ಆಗಿದೆ. ಜೊತೆಗೆ ಭಾರತ ಮತ್ತು ಅಮೆರಿಕ ನಡುವಣ ಈ ಮಾತುಕತೆ ಏನಿದೆ ಅದು ಮತ್ತೆ ಟ್ರ್ಯಾಕ್ಗೆ ಬರೋದಕ್ಕೆ ಕಾರಣ ಆಗಿದೆ. ಇದೊಂದೇ ಕಾರಣನ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಮೆರಿಕಾದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ನಡೆಯುತ್ತೆ. ಆ ಮಿಡ್ ಟರ್ಮ್ ಎಲೆಕ್ಷನ್ನಲ್ಲಿ ಅಲ್ಲಿನ ಭಾರತೀಯ ಮೂಲದ ಮತದಾರರು ಯಾರಿದ್ದಾರೆ ಅವರು ಬಹಳ ಪ್ರಭಾವವನ್ನು ಬೀರಬಲ್ಲಂಥ ಒಂದು ವರ್ಗ. ಒಂದು ವೇಳೆ ಭಾರತೀಯ ಮೂಲದ ಮತದಾರರು ಟ್ರಂಪ್ಗೆ ಕೈ ಕೊಟ್ಟರೆ ಅಲ್ಲಿನ ಕಾಂಗ್ರೆಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರದ ಮೊನಚನ್ನು ಶಕ್ತಿಯನ್ನು ಕಳ್ಕೊಳ್ಬೇಕಾಗತ್ತೆ. ಸೊ ಅಧ್ಯಕ್ಷರಾದರೂ ಸಹ ಕೈ ಕಟ್ಕೊಂಡು ಕೂರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಟ್ರಂಪ್ ಮತ್ತೆ ಭಾರತದ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಸೊ ಇದರ ಪರಿಣಾಮ ಏನು ಮುಂದಿನ ದಿನಗಳಲ್ಲಿ? ಯಾವ ವಿಚಾರಗಳನ್ನು ಈಗ ಬದಲಾದ ಸನ್ನಿವೇಶದಲ್ಲಿ ಭಾರತ ಮತ್ತು ಅಮೆರಿಕ ಚರ್ಚೆ ಮಾಡುತ್ತವೆ? ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚೌಕಾಸಿ ಮಾಡುವಂಥ ಒಂದು ಅವಕಾಶ ಇರೋದು ಭಾರತಕ್ಕೆ. ಸೊ ಈ ಅವಕಾಶವನ್ನು ನರೇಂದ್ರ ಮೋದಿ ತಾವು ಏನೂ ಮಾತನಾಡದೆ ಭಾರತಕ್ಕೆ ದಕ್ಕಿಸಿಕೊಟ್ಟಿದ್ದಾರೆ. ಇಲ್ಲ ಸಲ್ಲದ್ದನ್ನು ಬಾಯಿಗೆ ಬಂದದ್ದಂತಹ ಮಾತಾಡಿ ಟ್ರಂಪ್ ಆ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಸೊ ಈ ಚೌಕಾಸಿ ಮಾತುಕತೆಯಲ್ಲಿ ಮೊದಲು ಬರೋದೇ ತಾರೀಫ್ ವಿಚಾರ. 50% ತಾರೀಫ್ ಏನಿದೆ ಅದರ ಬಗ್ಗೆ ಮೊಟ್ಟ ಮೊದಲನಾಗಿ ನಿರೀಕ್ಷೆ ಮಾಡ್ತಿರುವಂಥದ್ದು ಆರ್ಥಿಕ ತಜ್ಞರು. ಆ 25% ಎಕ್ಸ್ಟ್ರಾ ಏನು ಹಾಕಿದ್ರಲ್ಲ ಟ್ರಂಪ್, ಅದನ್ನು ತೆಗಿರಿ ಎನ್ನುವಂಥ ಮನವಿಯನ್ನು ಭಾರತ ಅಧಿಕೃತವಾಗಿ ಮಾಡುತ್ತೆ. ಬಹುಶಃ ಅದಕ್ಕೆ ಅಮೆರಿಕಾದ ನಿಯೋಗವೂ ಸಹ ಒಪ್ಪುತ್ತೆ. ಸೆಪ್ಟೆಂಬರ್ 16-17 ಹೊತ್ತಿಗೆ ಭಾರತದ ಸಂಧಾನಕಾರ ರಾಜೇಶ್ ಅಗರ್ವಾಲ್ ನೇತೃತ್ವದಲ್ಲಿ ಅಮೆರಿಕಾಗೆ ನಿಯೋಗ ಹೋಗುತ್ತೆ ವಾಷಿಂಗ್ಟನ್ಗೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಈಗ. ಸೊ ಆ ನಿಯೋಗಕ್ಕೆ ಸ್ಪಷ್ಟವಾದ ನಿರ್ದೇಶನ ಇರೋದು ಏನು ಅಂತಂದರೆ, ಮೊದಲನೇದಾಗಿ ತಾರೀಫನ್ನು ಕಡಿಮೆ ಮಾಡಿಸ್ಬೇಕು. ಸಹಜವಾಗಿ ಎಕ್ಸ್ಟ್ರಾ 25% ಏನು ತಾರೀಫ್ ಇದೆ ಅದನ್ನು ಕಡಿಮೆ ಮಾಡುವಂಥ ಭಾರತದ ಮನವಿಗೆ ಅಮೆರಿಕ ಸ್ಪಂದಿಸುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಗೊತ್ತಿಲ್ಲ, ಸ್ಪಂದಿಸಲೂಬಹುದು, ಸ್ಪಂದಿಸದೇ ಇರಲೂಬಹುದು. ಇನ್ನು ಎರಡನೇದು, ಇನ್ನು ಯಾವ ವಿಚಾರದಲ್ಲಿ ನೆಗೋಸಿಯೇಷನ್ ಆಗಬಹುದು ಅನ್ನುವಂಥದ್ದು. 2019ರಲ್ಲಿ ಭಾರತದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂಗೆ ಅಡಿಷನಲ್ ಸುಂಕವನ್ನು ವಿಧಿಸಿತ್ತು. ಅದನ್ನು ತೆಗೀರಿ ಎನ್ನುವಂಥ ಮಾತುಗಳನ್ನು ಈಗ ಭಾರತ ಅಮೆರಿಕಾದ ಮುಂದೆ ಇಡಬಹುದು. ಜೊತೆಗೆ ಆಗ ಟ್ರಂಪ್ ಅವಧಿಯ ಕೊನೆಯ ದಿನಗಳಲ್ಲಿ ಭಾರತವನ್ನು ವಾಣಿಜ್ಯ ಆದ್ಯತೆಯ ವಿಶೇಷ ಪಟ್ಟಿಯಿಂದ ತೆಗೆಯಲಾಗಿತ್ತು. ಅಂದರೆ ಅನೇಕ ಪ್ರಾಡಕ್ಟ್ಗಳ ಮೇಲೆ ಡ್ಯೂಟಿ ಫ್ರೀ ಆಕ್ಸೆಸ್ ಇತ್ತು ಅಮೆರಿಕನ್ ಮಾರ್ಕೆಟ್ಗೆ, ಅದೆಲ್ಲವನ್ನೂ ಕಡಿತ ಮಾಡಲಾಗಿತ್ತು. ಮತ್ತೆ ನಮಗೆ ಆ ಡ್ಯೂಟಿ ಫ್ರೀ ಆಕ್ಸೆಸ್ಸನ್ನು ಕೊಡಿ ಅಂತ ಭಾರತ ಕೇಳ್ಬೋದು. ಆ ವಿಚಾರದಲ್ಲಿ ಭಾರತದ ಅನೇಕ ಎಕ್ಸ್ಪೋರ್ಟ್ಗಳಿಗೆ ಮತ್ತೆ ಒಂದು ಒಳ್ಳೆಯ ಸದವಕಾಶ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತ ಯಾವತ್ತೂ ಬಾಗಿಲು ತೆರೆಯೋದಿಲ್ಲ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಯಲ್ಲಿ ಒಂದಷ್ಟು ಆ ಕಡೆ ಈ ಕಡೆ ಹಗ್ಗ ಜಗ್ಗಾಟ ನಡೀಬೋದು ಅಂತ ನಿರೀಕ್ಷೆಗಳಿದ್ದಾವೆ. ಯಾಕೆಂದರೆ ಅಮೆರಿಕಾದ ಕೃಷಿ ಪ್ರಾಡಕ್ಟ್ಗಳು ಏನು ಭಾರತಕ್ಕೆ ಬರಬೇಕು ಅಂತ ಒಪ್ಪಂದದಲ್ಲಿ ಹೇಳಲಾಗಿತ್ತು, ಅದಕ್ಕೆ ಭಾರತೀಯ ರೈತರ ಹಿತವನ್ನು ದೃಷ್ಟಿಯಲ್ಲಿಟ್ಕೊಂಡು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮೋದಿ ವ್ಯಕ್ತಪಡಿಸಿದರು.
ಆ ವಿಚಾರದಲ್ಲಿ ಒಂದಷ್ಟು ಹಗ್ಗಜಗ್ಗಾಟಗಳು ನಡೀಬಹುದು. ಈಗಲೂ ಎಲ್ಲವೂ ಸರಾಗವಾಗ್ಬಿಡುತ್ತೆ ಅಂತಲ್ಲ. ಒಟ್ಟಾರೆಯಾಗಿ ಈಗ ಮಾತುಕತೆಗೆ ಮತ್ತೆ ವೇದಿಕೆ ಸಿದ್ಧ ಆಗಿದೆ ಅನ್ನೋದೇ ಒಂದು ಪಾಸಿಟಿವ್ ಅಂಶ. ಸೊ ಈ ವಿಚಾರದಲ್ಲಿ ಮತ್ತು ಇದಕ್ಕೆ ಇನ್ನೂ ಒಂದು ಕಾರಣ ಸ್ನೇಹಿತರೆ, ಮೋದಿಯ ಟ್ರಂಪ್ಗೆ ನಾವು SCO ಶೃಂಗಸಭೆಯನ್ನು ಮರೆಯುವಾಗೇ ಇಲ್ಲ. ಯಾವಾಗ ರಷ್ಯಾ, ಚೀನಾ, ಭಾರತ ಕೈ ಹಿಡ್ಕೊಂಡು ಮಾತುಕತೆ ನಡೆಸಿದ್ರೋ ಆಗಲೇ ಅಮೆರಿಕಾಗೆ ಜ್ಞಾನೋದಯ ಆಗಿದ್ದು, ಅಲ್ಲಿನ ಡೀಪ್ ಸ್ಟೇಟ್ಗೂ ಜ್ಞಾನೋದಯ ಆಗಿದ್ದು. ಓಹೋ ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡುತ್ತೆ ಅನ್ನುವಂಥ ಒಂದು ಆತಂಕ ಶುರುವಾಗಿತ್ತು. ಸೊ ಹಾಗಾಗಿ ಆ ಡೀಪ್ ಸ್ಟೇಟಿನ ಎಲ್ಲ ತಂತ್ರಗಳು, ಅಜೆಂಡಾಗಳು ಏನಿದೆ ಅದು ಸದ್ಯಕ್ಕೆ ಹಾಲ್ಟ್ ಆಗಿದೆ. ಡೊನಾಲ್ಡ್ ಟ್ರಂಪ್ನ ಹಾದಿ ಸುಗಮ ಆಗಿದೆ. ಹಾಗಾಗಿ ಈಗ ಎರಡೂ ದೇಶದ ನಾಯಕರು ಮತ್ತೆ ತಮ್ಮ ಹಳೆಯ ಸ್ನೇಹವನ್ನು ಮುಂದುವರಿಸುವಂಥ ಒಂದು ಇರಾದೆಯನ್ನು ಬಹಿರಂಗವಾಗಿ ತೋರ್ಪಡಿಸಿದ್ದಾರೆ. ಮೋದಿ ಮತ್ತು ಟ್ರಂಪ್ ಗೆಳೆತನ ಅನ್ನುವಂಥದ್ದು ಬಹಳ ಚರ್ಚೆಯ ವಿಚಾರ ಆಗಿತ್ತು. ಹೌಸ್ಟನ್ನಲ್ಲಿ 2019ರಲ್ಲಿ ಹೌಡಿ ಮೋದಿ ಒಂದು ಬೃಹತ್ ಸಮಾವೇಶ ನಡೆದಿತ್ತು. ಆಗ ಅಲ್ಲಿ ನರೇಂದ್ರ ಮೋದಿಗೆ ಸಿಕ್ಕಂತಹ ಒಂದು ಪ್ರಚಂಡ ಸ್ವಾಗತ ಟ್ರಂಪ್ರನ್ನು ಸಹ ಒಂದು ರೀತಿಯಲ್ಲಿ ಅಚ್ಚರಿಗೆ ದೂಡುಬಿಟ್ಟಿತ್ತು. ಅದಾದ ನಂತರದಲ್ಲಿ 2020ರಲ್ಲಿ ನಮಸ್ತೆ ಟ್ರಂಪ್ ಸಮಾವೇಶ. ಸೊ ಈ ಎರಡೂ ಸಮಾವೇಶದ ಸಂದರ್ಭದಲ್ಲಿ ಇಬ್ಬರೂ ನಾಯಕರ ನಡುವೆ ಅತ್ಯುತ್ತಮವಾದಂಥ ಸಂಬಂಧ ಇತ್ತು. ಎರಡೂ ದೇಶಗಳ ನಡುವೆಯೂ ಸಂಬಂಧ ಇತ್ತು. ಮತ್ತೆ ಅದೇ ರೀತಿಯ ಸಂಬಂಧಗಳು ಭಾರತ ಮತ್ತು ಅಮೆರಿಕದ ನಡುವೆ ಮತ್ತೆ ಕಾಣಿಸಿಕೊಳ್ಳುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟಿಸ್ತಾ ಇದ್ದಾರೆ ಈ ಇಬ್ಬರು ನಾಯಕರು. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವಣ ವಾಣಿಜ್ಯ ಒಪ್ಪಂದ ಒಂದು ಹಂತಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ.